ಜೂನ್ 27 ಮತ್ತು 28ರಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ 3 ಜನ ಸದಸ್ಯರನ್ನೊಳಗೊಂಡ ನ್ಯಾಕ್ ಕಮಿಟಿ ಕಾಲೇಜಿಗೆ ಭೇಟಿ ನೀಡಿ B+ ಗ್ರೇಡ್ ಅನ್ನು ನೀಡಿದ್ದಾರೆ ಎಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಯಂಕಣ್ಣ ಅವರು ಹೇಳಿದರು. ಇಂದು ನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಈ ಒಂದು ತಂಡದ ಭೇಟಿ ಸಂದರ್ಭದಲ್ಲಿ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರ ತಂಡದ ಸದಸ್ಯರೊಂದಿಗೆ ಚರ್ಚೆ ಮಾಡಿ ಭವಿಷ್ಯದಲ್ಲಿ ಹೆಚ್ಚಿನ ಸ್ನಾತಕೋತ್ತರ ಪದವಿಗಳನ್ನು, ಬೋಧಕರ ಸಂಖ್ಯೆಯನ್ನು ಹೆಚ್ಚಿಸಲು ಮತ್ತು ಇತರ ಮೂಲಭೂತ ಸೌಕರ್ಯಗಳಿಗಾಗಿ ಸರ್ಕಾರಕ್ಕೆ ವರದಿ ಸಲ್ಲಿಸುವುದಾಗಿ ಹೇಳಿದ್ದಾರೆ. ಇನ್ನು ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಬಂದಿರುವ ಸೇವೆಗಳು ಮತ್ತು ಬೋಧಕ ಮತ್ತು ವಿದ್ಯಾರ್ಥಿಗಳ ಸಾಧನೆಯನ್ನು ಪರಿಗಣಿಸಿ ಈ ಒಂದು B+ ಗ್ರೇಡ್ ಅನ್ನು ನೀಡಿದ್ದಾರೆ. ಇದರಿಂದ ಸಂತಸವಾಗಿದೆ ಎಂದು ಪ್ರಾಂಶುಪಾಲರು ತಿಳಿಸಿದರು. ಆದರೆ ಮೋಡಲ್ ಕೋಡ್ ಆಫ್ ಕಂಡಕ್ಟ್ ಬಂದಿರೋದ್ರಿಂದ ಅದಕ್ಕೆ ಮುಂದಾದರು. ಈಗ ಸದ್ಯದಲ್ಲೇ ಈ ಒಂದು ತಿಂಗಳಲ್ಲಿಯೇ ಏನಂತಂದರೆ ಆ ಸರ್ಕಾರದವರು ಏನಂತಂದರೆ ನಮ್ಮ ಇಲಾಖೆಯವರು ಅವರಿಗೆ ಕೌನ್ಸಿಲಿಂಗ್ ಮೂಲಕ ನೇಮಕಾತಿ ಮಾಡ್ತಾ ಇದ್ದಾರೆ. ನಮ್ಮ ಕಾಲೇಜಿನೂ ಏನಿಲ್ಲ ಅಂದ್ರೆ 4-5 ಜನ ಬರುವ ಸಾಧ್ಯತೆಗಳು ಅವಶ್ಯ. ಇದು ಒಂದು. ಎರಡನೇದು, ನಮ್ಮಲ್ಲಿ ಏನು ಕೊರತೆ, ಯಾಕೆ ನಮಗೆ ಕಡಿಮೆ ಅಂಕಗಳು ಬಂದುವಲ್ಲಿಗೆ ಒಂದು ಕಾರಣ ಏನಂದ್ರೆ ಸರ್, ಗೌರ್ಮೆಂಟ್ ಡಿಗ್ರಿ ಕಾಲೇಜುಗಳಲ್ಲಿ ಸಂಶೋಧನಾ ಕೇಂದ್ರಗಳು ಸ್ಥಾಪನೆ ಆಗಿಲ್ಲ ಸರ್. ಈಗ ಅವ್ರು ಏನಂತಾರೆ, ಸಂಶೋಧನಾತ್ಮಕ ಲೇಖನಗಳಿಲ್ಲ ನಿಮಗೆ. ಅದಕ್ಕೆ ಈಗ 16A ರದ್ದುಗೊಳಿಸಲು ಅನೇಕ ನೌಕರರು ರಾಜ್ಯಾಧ್ಯಕ್ಷರಿಗೆ ಅನೇಕ ಗಂಭೀರ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಸರ್ಕಾರಿ ನೌಕರರನ್ನು ಅಂತರ್ಜಿಲ್ಲಾ ವರ್ಗಾವಣೆ ಅವಕಾಶ ಕಲ್ಪಿಸಬೇಕು ಎಂದು ವಾಲ್ಮೀಕಿ ಸಮಾಜ ಸೇವಕ ವೆಂಕಟೇಶ್ ನಾಯಕ್ ಅವರು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ನಗರದ ಮಾಧ್ಯಮಗೋಷ್ಠಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಕೊರೋನಾ ಸಂದರ್ಭದಲ್ಲಿ ಸರ್ಕಾರಿ ನೌಕರರಿಗೆ ಮುನ್ಸೂಚನೆ ನೀಡದೆ 16A ಜಾರಿಗೆ ತರಲಾಗಿದೆ. ಆದರೆ ಕಾಯ್ದೆಯನ್ನು ಸರ್ಕಾರ ಅನುಷ್ಠಾನ ಮಾಡಿಲ್ಲ. 16A ಕಾಯ್ದೆ ಸರ್ಕಾರ ನೌಕರರ ವಿರೋಧಿ ಮತ್ತು ಬಲಿಪಶು ಮಾಡುವ ಕಾಯ್ದೆಯಾಗಿದೆ. ಹಾಗಾಗಿ ಈ ಒಂದು ಕಾಯ್ದೆಯನ್ನು ಸರ್ಕಾರ ರದ್ದುಗೊಳಿಸಬೇಕು ಎಂದು ಒತ್ತಾಯಿಸಿದರು. ತಮ್ಮ ವಯೋವೃದ್ಧ ತಂದೆ ತಾಯಿಗಳಿಗೆ ತಮ್ಮ ಊರಿನಲ್ಲಿ ಬಿಟ್ಟು ಬೇರೆ ಜಿಲ್ಲೆಯಲ್ಲಿ ಕರ್ತವ್ಯ ಮಾಡಿದ್ದು ಬಹಳ ಕೆಟ್ಟ ದುಷ್ಪರಿಣಾಮ ಬೀರದೆ ಸರಿಯಾದ ಸಮಯಕ್ಕೆ ಅವರಿಗೆ ಚಿಕಿತ್ಸೆ ಕೊಡಿಸೋಕೆ ಆಗದು ಸಾವು ನೋವುಗಳು ಸಂಭವಿಸಿವೆ. ದೂರದ ಜಿಲ್ಲೆಯಲ್ಲಿ ಇದರಿಂದ ಯಾರು ಒಂದೊಂದು ಮದುವೆಗೆ ಮುಂಚೆ ಸಾವು, ನೀವು ಕಾರ್ಯಕ್ರಮಕ್ಕೆ ಸರಿಯಾಗಿ ಹಾಜರಾಗಲು ಆಗುತ್ತಲ್ಲ ನಮಗೆ. ಇದರಲ್ಲಿ ಎಷ್ಟೋ ಜನ ಮಾಜಿ ಸೈನಿಕರಿಗೆ ಈ ನಿಯಮ ತುತ್ತಾಗಿದ್ದಾರೆ. ಎಷ್ಟು ಜನ ಪತಿ ಪತ್ನಿಯರ ನಡುವೆ ಜಗಳ ಉಂಟಾಗಿ ವಿಚ್ಛೇದನ ಕಾರಣಕ್ಕೆ ಆಗಿದೆ. ವರಮಾನ ಸಂಗ್ರಹಕ್ಕಾಗಿ 25,000 ಎಕರೆ ಸರ್ಕಾರಿ ಭೂಮಿಯನ್ನು 3 ತಲೆಮಾರಿನಿಂದ ಸಾಗುವಳಿ ಮಾಡುತ್ತಿರುವ ರೈತರಿಗೆ ಭೂಮಿ ಮಂಜೂರಾತಿ ಸೇರಿದಂತೆ ಸರ್ಕಾರಿ ಜಾಗದಲ್ಲಿ ವಾಸಿಸುವ ನಿವಾಸಿಗಳಿಗೆ ವಸತಿ ನಿವೇಶನ ಹಕ್ಕುಪತ್ರ ನೀಡುವಂತೆ ಆಗ್ರಹಿಸಿ ಕರ್ನಾಟಕ ರೈತ ಸಂಘ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಪತ್ರ ಸಲ್ಲಿಸಿದರು. 2018ರ ಅವಧಿಯಲ್ಲಿ ಫಾರಂ ನಂಬರ್ 57ರ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಲಕ್ಷಾಂತರ ಬಡ ರೈತರಿಗೆ ಭೂಮಿ ಮಂಜೂರಾತಿ ದೊರೆತಿಲ್ಲ ಎಂದು ದೂರಿದರು. ಜಿಲ್ಲೆಯಲ್ಲಿ ಸರ್ಕಾರಿ ಹೆಚ್ಚುವರಿ, ಸರ್ಕಾರಿ ಖರೀಜಾ ಖಾತಾ, ಸರ್ಕಾರಿ ಪೋರಂಪೋಕ್, ಸರ್ಕಾರಿ ಗೈರಾಣಿ, ಸರ್ಕಾರಿ ಡೀಮ್ಸ್ ಅರಣ್ಯ ಭೂಮಿಗೆ ಅರ್ಜಿ ಸಲ್ಲಿಸಿದ ಸಾಗುವಳಿ ರೈತರಿಗೆ ಭೂ ಮಂಜೂರಾತಿ ಕೊಡಬೇಕು. ರಾಯಚೂರು ಜಿಲ್ಲೆಯ ಸರ್ಕಾರಿ ಜಾಗದಲ್ಲಿ ವಾಸಿಸುವ ಮತ್ತು 94C 94CC ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಜನರಿಗೆ ನಿವೇಶನ ಹಕ್ಕುಪತ್ರ ನೀಡಬೇಕು ಎಂದು ಒತ್ತಾಯಿಸಿದರು. ಕಂದಾಯ ನಿರೀಕ್ಷಕರು ಲಂಚ ಹಣ ಕೊಟ್ಟಂತವರ ಭೂಮಿ ಮಾತ್ರ ಪಂಚನಾಮ ಮಾಡುತ್ತಿದ್ದಾರೆ. ಈ ಹಿಂದೆ ಇದ್ದ ರಾಯಚೂರು ಜಿಲ್ಲಾಧಿಕಾರಿಗಳು ಚಂದ್ರಶೇಖರ್ ಅವರು ಕಳೆದ 2 ವರ್ಷಗಳಿಂದ ಹಲವು ಸಂದರ್ಭದಲ್ಲಿ ನಾವು ನಡೆಸಿದ ಧರಣಿ ಸ್ಥಳಕ್ಕೆ ಬಂದು ಭೂ ಸಮಸ್ಯೆಗಳ ಕುರಿತು ಸಭೆ ಕರೆಯಲಾಗುವುದು, ಭೂ ಸಮಸ್ಯೆಗಳನ್ನು ಪರಿಹರಿಸುವುದಾಗಿ ಹೇಳಿದರು. ರಾಯಚೂರು ಜಿಲ್ಲೆಯ ಸಿಂಧನೂರು ಪಟ್ಟಣದಲ್ಲಿ KSRT ಸ್ಲೀಪರ್ ಬಸ್ಸಿನ ಚಾಲಕನ ನಿಯಂತ್ರಣ ತಪ್ಪಿ ಬಸ್ಸು ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಲ್ಟಿಯಾದ ಘಟನೆ ನಡೆದಿದೆ. ಇನ್ನು ಘಟನೆಯಲ್ಲಿ ಚಾಲಕ ಕಮ್ ನಿರ್ವಾಹಕ ರಾಜಪ್ಪ 51 ವರ್ಷ ಸ್ಥಳದಲ್ಲೇ ಮೃತಪಟ್ಟಿದ್ದು, ಇನ್ನು ಬಸ್ಸಿನಲ್ಲಿ 9 ಜನ ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದ ಈ ವೇಳೆ ಓರ್ವ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿದ್ದು, ಬೆಳಗಿನ ಜಾವ 3 ಗಂಟೆಗೆ ಹುಬ್ಬಳ್ಳಿಯಿಂದ ರಾಯಚೂರು ಕಡೆಗೆ ಬರುತ್ತಿದ್ದ ಸಂದರ್ಭದಲ್ಲಿ ಈ ಒಂದು ಘಟನೆ ಜರುಗಿದೆ ಎಂದು ಹೇಳಲಾಗುತ್ತಿದ್ದು, ಪ್ರಸ್ತುತ ಘಟನೆಗೆ ಸಂಬಂಧಿಸಿದಂತೆ ಸಿಂಧನೂರು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿ ಕಂಪನಿಯಲ್ಲಿ ಭೂಕುಸಿತವಾಗಿ ಓರ್ವ ಕಾರ್ಮಿಕ ಮೃತಪಟ್ಟು 3 ಕಾರ್ಮಿಕರಿಗೆ ಗಾಯವಾಗಿರುವ ಘಟನೆಯೊಂದು ನಡೆದಿದೆ. ಇನ್ನು ಘಟನೆ ತಿಳಿಯುತ್ತಿದ್ದಂತೆ ಕಂಪನಿ ಮುಂಭಾಗದಲ್ಲಿ ಜಮಾಯಿಸಿದ ಕಾರ್ಮಿಕರು ಮತ್ತು ವಿವಿಧ ಸಂಘಟನೆಕಾರರು ಈ ಒಂದು ಮೃತನ ಕುಟುಂಬಕ್ಕೆ ಹೆಚ್ಚಿನ ರೀತಿಯಲ್ಲಿ ಪರಿಹಾರ ಒದಗಿಸಬೇಕು ಎಂದು ಪ್ರತಿಭಟನೆ ಮಾಡಿದರು. ಇನ್ನು ಪ್ರತಿಭಟನೆ ಮಾಡುತ್ತಿದ್ದಂತೆ ಎಚ್ಚೆತ್ತ ಅಧಿಕಾರಿಗಳು ಕೆಲಸದ ಸಮಯದಲ್ಲಿ ಕೂಡಿಟ್ಟ ಹಣ ಸೇರಿದಂತೆ ವಿವಿಧ ಸೌಲಭ್ಯಗಳೊಂದಿಗೆ 5 ಲಕ್ಷ ಪರಿಹಾರದೊಂದಿಗೆ ಒಟ್ಟಾರೆ 38 ಲಕ್ಷ ರೂಪಾಯಿ ಪರಿಹಾರ ಚೆಕ್ ಅನ್ನು ನೀಡಿದ್ದಾರೆ ಮತ್ತು ಮೃತನ ಕುಟುಂಬದ ಮಗನಿಗೆ ಉದ್ಯೋಗವನ್ನು ಕೂಡ ನೀಡಿ ಅಪಾಯಿಂಟ್ಮೆಂಟ್ ಲೆಟರ್ ನೀಡಿದ್ದಾರೆ. ಒಟ್ಟಾರೆಯಾಗಿ ಇಂತಹ ಒಂದು ಘಟನೆಗಳಿಂದ ಕಾರ್ಮಿಕರಿಗೆ ಒಳಿತಾಗಬೇಕು ಎಂಬುದೇ ಇಲ್ಲಿ ಕಾರ್ಮಿಕರು ಸಾಕಷ್ಟು ರೀತಿಯಲ್ಲಿ ಹೋರಾಟ ಮಾಡುತ್ತಿದ್ದಾರೆ. ಹಾಗಾಗಿ ಮೃತಪಟ್ಟ ಕುಟುಂಬಗಳಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು.